ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಹಾಸ್ಯದ ಹೊನಲಿನ ಜೊತೆಗೆ ಇನ್ನೊಂದಷ್ಟು ಚಿಂತನೆಗಳನ್ನು ನಿಮಗೆ ಕೊಡುವಂತಹ ಪ್ರಯತ್ನ ಮಾಡ್ತಿದ್ದೀವಿ. ಇನ್ನಷ್ಟು ಚಿಂತನೆಗಳನ್ನು ಪುತ್ತೂರಾಯರು ತಿಳಿಸ್ಕೊಡ್ತಾರೆ. ಪುತ್ತೂರಾಯರು, ಈಗಾಗಲೇ ಮಕ್ಕಳು ಹೇಗಿರಬೇಕು ಅನ್ನೋದು ನೀವು ಆಗಲೇ ಹೇಳಿದ ಹಾಗೆ ಈಗಿನ ಮಕ್ಕಳು ತುಂಬ ಸ್ಮಾರ್ಟ್ ಆಗಿರ್ತಾರೆ, ತುಂಬ ಐಕ್ಯ ಜಾಸ್ತಿ ಇದೆ. ನಾನು ಒಂದು ಮಗು ಕೇಳಿದೆ, ನಿನಗೆ ಇಡ್ಲಿ ಇಷ್ಟನಾ ಪೊಂಗಲ್ ಇಷ್ಟನಾ ಅಂತ. ಆಗ ಮಗು ಹೇಳ್ತಾರೆ, ಅಂಕಲ್ ನನಗೆ ಪೊಂಗಲ್ ಇಷ್ಟ. ಯಾಕೆ? ಪೊಂಗಲಿಗೆ ರಜೆ ಕೊಡ್ತಾರೆ, ಇಡ್ಲಿಗೆ ರಜೆನೇ ಕೊಡೋಲ್ಲ. ನೋಡಿ, ಆ ಮಗುವಿನ ಸ್ಮಾರ್ಟ್ನೆಸ್ ಇರುತ್ತೆ ಹಾಗೆ ಅಂತ. ನಾನು ಕೇಳಿದೆ, ಒಂದು ಓವರಿಗೆ ಎಷ್ಟು ಬಾಲ್ಗಳಪ್ಪ? ಆಗ ಮಗು ಹೇಳ್ತದೆ, ನನಗೆ ಪ್ರಶ್ನೆ ಕೇಳ್ತೆ, ಅಂಕಲ್ ಒಂದು ಓವರಿಗೆ ಎಷ್ಟು ಬಾಲ್ಗಳು? ನಾನು ಹೇಳಿದೆ, ಒಂದು ಓವರಿಗೆ 6 ಬಾಲ್ಗಳು. ನನಗೆ ಎಲ್ರಿಗೂ ಗೊತ್ತಿದ್ದು ತಪ್ಪು, 6 ಬಾಲುಗಳಲ್ಲ. ಯಾಕೆ ಹಾಗೆಲ್ಲ 6 ಬಾಲೇ ಇಲ್ಲ, ಒಂದೇ ಬಾಲನ್ನು 6 ಸಲ ಎಸಿತಾರೆ ಅಂತ ಮಗು ಹೇಳ್ತಾರೆ. ಎಂಥ ಸ್ಮಾರ್ಟ್ ಇರ್ತಾರೆ ಬಾಗುತ್ತೆ. ಇನ್ನೊಂದು ಮನೆಗೆ ಹೋಗಿದ್ದೆ, ಆ ಮಗು ನನಗೆ ಹೇಳುತ್ತೆ, ಅಂಕಲ್ ನಿಮಗೆ A to Z ಬರೀಲಿಕ್ಕೆ ಬರುತ್ತಪ್ಪ, ಬರೆದು ಕೊಡಿ ಅಂತ ಹೇಳೋದು. ಪೇಪರ್ ಕೊಟ್ಟು ಪೆನ್ ಕೊಡ್ತಾರೆ, ಬರೆದೆ A to Z ಬರುತ್ತೆ. ಅಂಕಲ್ ನಿಮಗೆ 1 to 100 ಬರೀಲಿಕ್ಕೆ ಬರುತ್ತಾ? ಓ ಬರುತ್ತಪ್ಪ, ಬರೀರಿ. ಬರೆದೆ 1 to 100 ಬರೆದೆ. ಮಗು ಕೊನೆಗೆ ಹೇಳ್ತಾರೆ, ಥ್ಯಾಂಕ್ ಯು ಅಂಕಲ್, ನನ್ನ ಹೋಮ್ವರ್ಕ್ ಆಗೋಯ್ತು. ನೋಡಿ, ಎಂಥ ಸ್ಮಾರ್ಟ್ ಇರ್ತಾರೆ ಮಕ್ಕಳು. ಕೆಲವು ದೊಡ್ಡ ಮಕ್ಕಳು ಇರ್ತಾರೆ ಪಾಪ, ಯಾವುದೋ ದೊಡ್ಡ ಮಕ್ಕಳಿಗೆ ಬೆಸ್ಟ್ ಪಾಠ ಮಾಡ್ತಾರಂತೆ. ಪಾಠ ಮಾಡಿ ಯಾವುದು ರಾಮಾಯಣ ಪಾಠ ಮಾಡ್ತಾರೆ. ಕೊನೆಗೆ ಮಗು ಹೇಳ್ತಾರೆ, ಸರ್ ನನಗೊಂದು ಡೌಟ್ ಇದೆ ಸರ್. ಏನು? ನೀವು ರಾಮಾಯಣ ಹೇಳಿದ್ರಿ, ಈ ರಾಮಾಯಣದಲ್ಲಿ ಈಗ ರಾವಣ ರಾಕ್ಷಸನೋ ರಾಮ ರಾಕ್ಷಸನೋ? ಆಗ ಮೇಸ್ಟ್ ಹೇಳ್ತಾರೆ, ಇಲ್ಲಪ್ಪ ನಿನಗೆ ಪಾಠ ಹೇಳಿದ್ರೆ ನಾನೇ ರಾಕ್ಷಸ. ಯಾಕಂದ್ರೆ ಈಗ ದೊಡ್ಡ ಮಕ್ಕಳು ಇರ್ತಾರೆ. ಏನೇ ಇರಲಿ, ಶಿಕ್ಷಕರಿಗೆ ನಾನು ಆಗಲೇ ಹೇಳಿದಾಗೆ ಅವರು ಅಷ್ಟು ಕಾರ್ಯಗಳಿದೆ. ಮಕ್ಕಳಿಗೆ ಇನ್ನೊಂದು ಮಾತು ಹೇಳಬೇಕು ನಾನು, ಅವರ ಹೆತ್ತವರನ್ನು ಮರಿಬಾರ್ದು, ಹಾಗೆ ಗುರುಗಳನ್ನು ಮರಿಬಾರ್ದು. ಈಗಿನ ಕಾಲದಲ್ಲಿ ಗುರು ಶಿಷ್ಯ ಸಂಬಂಧ ಭಾಳ ಕೆಟ್ಟೋಗಿದೆ ಭಾವನೆ. ಹಿಂದೆ ಕಾಲದಲ್ಲಿ ಗುರುಗಳೆಂದರೆ ವಿದ್ಯಾರ್ಥಿಗಳು ಗಡಗಡ ನಡ್ತಾ ಇದ್ರು, ಈಗ ವಿದ್ಯಾರ್ಥಿಗಳ ಗುರುಗಳೇ ಗಡಗಡ ನಡುತ್ತಾ ಇದ್ದಾರೆ. ಹಿಂದೆ ಕಾಲದಲ್ಲಿ ಗುರುವೇ ನಮಃ, ಈಗ ಗುರುವೇ ನಮಃ. ಒಂದು ಒಳ್ಳೆಯ ಹಾಡಿದೆ ನೋಡಿ, ಹೇಳಲು ಬಾರದ ಗುರು ಕೇಳಲು ಒಲ್ಲದ ಶಿಷ್ಯ, ಇದೆಂತಹ ಕೇಳದ ಗುರು ಶಿಷ್ಯ ಸಂಬಂಧ ಎಂತಹ ಸಂಬಂಧವೈದೋ ಅಂತ ಒಬ್ಬರು ಕೇಳ್ತಾರೆ. ಹೌದು, ಸಣ್ಣ ಅಣುಕು ಹಾಡು ಭಾಳ ಚೆನ್ನಾಗಿದೆ. ದಡ್ಡ ಹುಡುಗ, ದಡ್ಡ ವಿದ್ಯಾರ್ಥಿಗಳು ಪಾಪ ಮೇಷ್ಟ್ರು ಬೈತಾರೆ ಅವರಿಗೆ. ಅವ್ರು ಹೇಳ್ತಾರೆ, ಒಂದು ಅಣುಕು ಹಾಡನ್ನು ಹೇಳ್ತಾರೆ, ವಾಸವಿಲ್ಲದ ನೆಲೆ, ಅಡುಗೆ ಇಲ್ಲದ ಒಲೆ, ಊಟ ಇಲ್ಲದ ಎಲೆ, ಸಿದ್ಧಿ ಇಲ್ಲದ ಕಲೆ, ಲಾಭ ಇಲ್ಲದ ಬೆಲೆ, ಬಡ್ಕೊಂಡ್ರು ಅರ್ಥವಾಗದಿಂದ ತಲೆ, ಇದ್ದಿದ್ರೆಷ್ಟು ಅಂತ ಬೈತಾರೆ. ಈ ಕಿಲಾಡಿ ಹುಡುಗರು ಅವ್ರು ಬಂದು ಹೇಳ್ತಾರೆ, ಸರ್ ಅದು ಆಗಲ್ಲ ಹೀಗೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ಸರ್ ಅದು ಆಗಲ್ಲ ಹೀಗೆ. ಹೇಗಪ್ಪ? ಹೂಗಳಿಲ್ಲದ ತೋಟ, ಸ್ಪರ್ಧೆ ಇಲ್ಲದ ಆಟ, ವೇಗ ಇಲ್ಲದ ಓಟ, ಉಪ್ಪು ಇಲ್ಲದ ಊಟ, ಸ್ನೇಹವಿಲ್ಲದ ನೋಟ, ಪ್ರೀತಿ ಇಲ್ಲದ ಕೂಟ, ಜಜ್ಕೊಂಡ್ರು ಅರ್ಥವಾಗದ ನಿಮ್ಮ ಪಾಠ, ಇದ್ದಿದ್ರೆಷ್ಟು. ಈಗಿನ ಮಕ್ಕಳು ತುಂಬ ಹುಷಾರಾಗಿರ್ತಾರೆ. ಯಾವುದೋ ಸ್ಕೂಲಲ್ಲಿ ಪಾಪ ಮೇಸ್ಟ್ ಹೇಳ್ದಂತ ಇದು ನನ್ನ ಕೊನೆ ಕ್ಲಾಸಪ್ಪ, ನಂದು ನಿವೃತ್ತಿ ಆಗ್ತಾ ಇದ್ದೇನೆ, ಇನ್ನೊಬ್ಬರು ಬರ್ತಾ ಇದ್ದಾರೆ, ತುಂಬ ಜಾಣರು, ತನಕ್ಕಿಂತ ಬುದ್ಧಿವಂತರು, ಚೆನ್ನಾಗಿ ಪಾಠ ಹೇಳ್ತಾರೆ. ಆಗ ಹುಡುಗರು ಮಕ್ಕಳು ಎದ್ದು ಹೇಳ್ತಾರೆ, ಸರ್ ಸುಳ್ಳು ಹೇಳಬೇಡಿ, ನೀವು ಬರೋದಕ್ಕೆ ಮೊದಲು ಇದೇ ಮಾತ್ರ ಇನ್ನೊರು ಹೇಳಿ ಹೋಗಿದ್ರು. ಕೊನೆಗೆ ಹೇಳ್ತಾರೆ, ಹೋಗ್ಲಿ ಬಿಡಪ್ಪ, ಭಗವಂತ ನಿಮಗೆ 5, 4, 3, 2, 1 ಕೊಡಲಿ, ನನ್ನ ಇದು ಕೊನೆಯ ಆಶೀರ್ವಾದ. ಮಕ್ಕಳಿಗೆ ಅರ್ಥ ಆಗಿಲ್ಲ. ಸರ್ 5 ಅಂದರೆ ಏನು ಸರ್? 5 ಅಂದರೆ 5 ಡಿಜಿಟ್ ಸ್ಯಾಲರಿ. ನೀವು ನೌಕರಿ ಪಡೆದಾಗ ನಿಮಗೆ 5 ಡಿಜಿಟ್ ಸ್ಯಾಲರಿ ಬರಲಿ, 50,000 60,000 ಸಂಬಳ ನಿಮ್ಮದಾಗಲಿ. 4 ಅಂದರೆ 4 ಚಕ್ರಗಳ ವಾಹನ, ಒಂದು ಕಾರ್ ಭಗವಂತ ನಿಮಗೆ ಕೊಡಲಿ. ಸರ್ 3 ಅಂದರೆ ಸರ್ 3 ಬೆಡ್ರೂಮ್ ಹೌಸ್ ಸದಾಶಿವನಗರ ನಿಮ್ಮದಾಗಲಿ, ಭಗವಂತ ನಿಮಗೆ ಅದನ್ನು ಅನುಗ್ರಹಿಸಲಿ. ಮತ್ತು 2 ಅಂದರೆ 2 ಮಕ್ಕಳಪ್ಪ, ಒಂದು ಹೆಣ್ಣು ಒಂದು ಗಂಡು, ಒಂದು ಆರತಿಗೆ ಒಂದು ಮಂಗಳಾರತಿಗೆ ಭಗವಂತ ನಿಮಗೆ ಕೊಡಲಿ. ಸರ್ 1 ಅಂದರೆ ಒಂದೇ ಒಂದು ಹೆಂಡತಿ ಸಾಕಪ್ಪ, ನಿಮಗೆ ಭಗವಂತ ಕೊಡಲಿ. ಆಗ ಮಕ್ಕಳು ಹೇಳ್ತಾರೆ, ಸರ್ ಇದಕ್ಕೆ 0 ಸೇರಿಸಿ. ಗುರುಗಳಿಗೆ ಅರ್ಥ ಆಗಿಲ್ಲ. 0 ಅಂದರೆ ಏನಪ್ಪ? ಸರ್ 0 ಅಂದರೆ ನಮ್ಮ ಜೀವನದಲ್ಲಿ ನಿಮ್ಮಂಥ ದಡ್ಡ ಮೇಷ್ಟ್ರ ಸಂಖ್ಯೆ 0 ಆಗಲಿ. ಈಗಿನ ಕಾಲದ ಮಕ್ಕಳು ಹಾಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಕಿವಿ ಮಾತು, ಏನೇ ಇರಲಿ ಗುರುಗಳನ್ನು ಮರಿಬಾರ್ದು, ಹೆತ್ತವರನ್ನು ಮರಿಬಾರ್ದು, ಅದೇ ರೀತಿ ತಮ್ಮ ಸಹಪಾಠಿಗಳನ್ನು ಮರಿಬಾರ್ದು. ನೋಡಿ, ಕುಚೇಲ ಮತ್ತು ಕೃಷ್ಣನ ಒಂದು ಸ್ನೇಹ ಇದೆಯಲ್ಲ, ಅದು ತಿಳಿಸ್ಕೊಡುತ್ತೆ. ಯು ಶುಡ್ ನೆವರ್ ಫರ್ಗೆಟ್ ಯುವರ್ ಕ್ಲಾಸ್ಮೇಟ್ಸ್. ಅದೇ ರೀತಿ ನಮ್ಮ ಸಂಸ್ಥೆಯನ್ನು, ಶಾಲಾ ಕಾಲೇಜುಗಳನ್ನು ಮರಿಬಾರ್ದು. ಅದೇ ರೀತಿ ಸಮಾಜವನ್ನು ಮರಿಬಾರ್ದು, ಯಾಕೆಂದರೆ ಸಮಾಜ ಅವರಿಗೆ ಬೇಕಾದ ಕೊಟ್ಟಿದೆ. ಅದೇ ರೀತಿ ದೇಶವನ್ನು ಮರಿಬಾರ್ದು, ರಾಷ್ಟ್ರ ಪ್ರೇಮವನ್ನು ನಾವು ಮಕ್ಕಳಿಗೆ ಹೇಳಿಕೊಡಬೇಕು. ಯಾಕೆಂದರೆ ಇವತ್ತು ನಾವೆಲ್ಲ ಭಾರತೀಯರಾಗಿ ಹುಟ್ಟಿದ್ದೇವೆ, ಭಾರತೀಯರಾಗಿ ಬಾಳಿದ್ದೇವೆ, ಭಾರತೀಯರಾಗಿ ನಾವು ಕಣ್ಮರೆ ಆಗುತ್ತೇವೆ. ಆ ಕಾರಣಕ್ಕಾಗಿ ಮಕ್ಕಳಿಗೆ ಹೇಳಬೇಕು, ಆ ಸಂಸ್ಕೃತ ಭಾಷೆ ನಿಮಗೆ ಗೊತ್ತಲ್ಲ. ರಾಮಾಯಣ ಅಂದರೆ, ರಾಮಾಯಣದ 4 ವಾಕ್ಯ ರಾಮಾಯಣ. ರಾವಣ ಕದ್ದ, ಸೀತೆಯನ್ನು ಕದ್ದ. ಹನುಮಂತ ಎದ್ದ, ಯಾಕೆ? ಸಿಟ್ಟಲ್ಲಿ ಎದ್ದ. ರಾವಣ ಬಿದ್ದ, ರಾಮ ಗೆದ್ದ. ಆಗ ಲಕ್ಷ್ಮಣ ರಾಮಚಂದ್ರನಿಗೆ ಒಂದು ಮಾತು ಹೇಳ್ತಾರಂತೆ. ನೋಡಿ, ನಾವು ತಿಳ್ಕೊಂಡ ಹಾಗೆ ರಾವಣ ಅಂತಹ ದುಷ್ಟ ರಾಕ್ಷಸರಾಗಿದ್ದರೂ ಕೂಡ ತುಂಬ ವೇದಾಂತಿ ಆಗಿದ್ದ, ತುಂಬ ಗುಡ್ ಅಡ್ಮಿನಿಸ್ಟ್ರೇಟರ್, ದೊಡ್ಡ ಶಾಸಕ, ಅಡ್ಮಿನಿಸ್ಟ್ರೇಟರ್ ಆಗಿದ್ದ. ಎಲ್ಲಿವರೆಗೆ ಅಂದರೆ ರಾಜನೀತಿಯನ್ನು ರಾಮನಿಗೆ ಹೇಳಿದ್ದು ರಾವಣನೇ, ನಿಮಗೆ ಗೊತ್ತಿರಲಿಕ್ಕಿಲ್ಲ, ಅಂತಹ ಅದ್ಭುತವಾದ ಕಾರ್ಯ. ಆಗ ಲಕ್ಷ್ಮಣ ಹೇಳ್ತಾ ಅಂತಾರೆ ಅಣ್ಣನಿಗೆ, ರಾಮಚಂದ್ರನಿಗೆ, ಅಣ್ಣ ನಾವು ಈ ದೇಶವನ್ನು ಇಲ್ಲೇ ಇರ್ಬೋದಲ್ಲ, ಒಳ್ಳೆಯ ಸ್ವರ್ಣಮಯವಾದಂಥ ದೇಶ, ಸಂಪತ್ಪರಿತವಾದ ದೇಶ ಇಲ್ಲೇ ಇರ್ಬೋದಲ್ಲ. ಆಗ ಶ್ರೀರಾಮಚಂದ್ರ ಒಂದು ಮಾತು ಹೇಳ್ತಾನೆ, ಅಪಿ ಸ್ವರ್ಣಮಯಿ ಲಂಕಾ ನರೋಚತೆ ಲಕ್ಷ್ಮಣ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರ್ಯಸಿ. ಈ ಸ್ವರ್ಣಮಯವಾದ ಲಂಕೆ ನನ್ನನ್ನು ಆಕರ್ಷಣೆ ಮಾಡ್ತಾ ಇಲ್ಲ. ನಥಿಂಗ್ ಈಸ್ ಗ್ರೇಟರ್ ಟು ಮೀ ದ್ಯಾನ್ ಮೈ ಮದರ್ ಆ್ಯಂಡ್ ಮದರ್ ಲ್ಯಾಂಡ್. ಹೆತ್ತ ತಾಯಿ, ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಇಂತಹ ಭಾವನೆಯನ್ನು
ನಾವು ಮಕ್ಕಳಿಗೆ ಹುಟ್ಟು ಹಾಕಬೇಕು. ಅದು ಎಲ್ಲರ ಇಬ್ಬರ ಕರ್ತವ್ಯ. ಅದಕ್ಕೋಸ್ಕರ ಮಕ್ಕಳಿಗೆ ಹೇಳ್ತಿರೋದನ್ನ, ದೇಶವನ್ನು ಮರಿಬೇಡಿ, ಸಮಾಜವನ್ನು ಮರಿಬೇಡಿ, ನಿಮ್ಮ ಶಾಲಾ ಕಾಲೇಜುಗಳನ್ನು ಮರಿಬೇಡಿ, ಹೆತ್ತವರನ್ನು ಮರಿಬೇಡಿ, ಅದೇ ರೀತಿ ನೀವು ನಮ್ಮ ಗುರುಗಳನ್ನು ಮರಿಬೇಡಿ ಅಂತ ಅವರಿಗೆ ಕಿವಿ ಮಾತು ಹೇಳುತ್ತಾ, ಮುಖ್ಯವಾಗಿ ಹೆತ್ತವರಿಗೆ ನಾನು ಇನ್ನೊಂದು ಕಿವಿ ಮಾತು ಹೇಳಬೇಕು. ನಾವು ಮಕ್ಕಳಿಗೆ ಹೇಗಾದರೂ ಮಾಡಿ, ಏನಾದರೂ ಮಾಡಿ ಆಸ್ತಿ ಮಾಡಿಡಬಾರ್ದು. ಅದು ಡಿನೋಟಿಫಿಕೇಷನ್ ಮಾಡಿ ಏನಾದರೂ ಮಾಡಿ ಮಕ್ಕಳಿಗೆಲ್ಲ ಆಸ್ತಿ ಮಾಡುವ ಅವಶ್ಯಕತೆ ಇಲ್ಲ. ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಆ ಮಕ್ಕಳು ನಿಮ್ಮ ದೊಡ್ಡ ಆಸ್ತಿ ಆಗುತ್ತೆ. ಇದು ಹೆತ್ತವರಿಗೆ, ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಸಂಸ್ಕಾರ ಬೇರೆ, ಶಿಕ್ಷಣ ಬೇರೆ. ಸಂಸ್ಕಾರನ ಮಕ್ಕಳಿಗೆ ಕೊಡಬೇಕು. ಸಂಸ್ಕಾರಯುತವಾದ ಒಂದು ಕೊನೆಯ ಹಾಸ್ಯದೊಂದಿಗೆ ನಾನು ಮಾತ್ರ ಮುಗಿಸುತ್ತೇನೆ. ನೋಡಿ, ಈಗ ಈ ನಮ್ಮ ಭಯೋತ್ಪಾದಕರು, ಅದೇ ನಾಟ್ ಎಜುಕೇಟೆಡ್, ದೇವರ ಒಳ್ಳೆ ಶಿಕ್ಷಿತರಲ್ವ. ನಾನು ಆಗ ಅಮೆರಿಕದಲ್ಲಿದ್ದೆ, WTCಯನ್ನು ಸರ್ವನಾಶ ಮಾಡಿದರು. ಅವರೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಏರೋನಾಟಿಕಲ್ ಇಂಜಿನಿಯರ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್, ಬಟ್ ದೇ ವರ್ ನಾಟ್ ಕಲ್ಚರ್ಡ್. ಅವರು ಸುಸಂಸ್ಕೃತರಾಗಿರಲಿಲ್ಲ. ಹಾಗೆ ನೋಡಿದರೆ ನಮ್ಮಜ್ಜಿ ಹೆಚ್ಚು ಓದಿಲ್ಲ, ಆದರೆ ಒಳ್ಳೆ ಸಂಸ್ಕಾರ ಇತ್ತಲ್ಲ ಅವರಿಗೆ. ನಮ್ಮಜ್ಜಿ ಯಾವಾಗಲೂ ಹೇಳೋಳು, ನೋಡಪ್ಪ, ಯಾರ ಬಗ್ಗೆ ಆದರೂ ಒಳ್ಳೆ ಮಾತಾಡೋದಿದ್ದರೆ 4 ಮಾತು ಜಾಸ್ತಿ ಆಡಿಬಿಡು, ಯಾರ ಬಗ್ಗೆ ಆದರೂ ಕೆಟ್ಟದ್ದು ಮಾತಾಡೋದು ಪ್ರಸಂಗ ಬಂದರೆ 4 ಮಾತು ಕಡಿಮೆ ಆಡಿಬಿಡು. ಇದು ಸಂಸ್ಕಾರ. ನಾನು ಒಂದು ಕತೆ ಹೇಳ್ತೇನೆ. ಒಂದು ಬೀದಿಯಲ್ಲಿ ಹರಿಕತೆ ನಡೀತಾ ಇತ್ತಂತೆ. ಆ ಹರಿಕತೆ ನಡೀತಿರ್ಬೇಕಿದ್ರೆ ಪಾಪ ಹರಿದಾಸ ಹೇಳಿದಂದ್ರೆ, ಎಲ್ಲರೂ ಹರಿನಾರಾಯಣ ಸ್ಮರಣೆಯನ್ನು ಮಾಡಿ ನೀವೆಲ್ಲ ಸ್ವರ್ಗಕ್ಕೆ ಹೋಗ್ತೀರಿ ಹೇಳಿ, ನಿಮ್ಮಲ್ಲಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯಾರಿಗೆ ಇಚ್ಛಿದೆ ಕೈ ಎತ್ತಿ. ಪಾಪ ಎಲ್ಲ ಎತ್ತಿಬಿಟ್ರು. ಸರ್ ನನಗೋಗ್ಬೇಕು. ಒಬ್ಳು ಜಾಣೆ ಅಜ್ಜಿ ಕೈ ಎತ್ತಲೇ ಇಲ್ಲ ಅಂತ. ಆಗ ಹರಿದಾಸ ಕೇಳ್ತಾರೆ, ಯಾಕೆಜ್ಜಿ ನಿನಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಇಲ್ವಾ? ಓ, ಇದೇ ಗುರುಗಳೇ, ಸ್ವರ್ಗ ಅಂದರೆ ಯಾರಿಗೆ ಬೇಡ ಹರಿದಾಸರೇ, ನನಗೂ ಆಸೆ ಇದೆ, ಮತ್ತೆ ಇನ್ನು ಕೈ ಎತ್ತಲೇ ಇಲ್ಲ. ನಾನು ಯಾಕೆ ಕೈ ಎತ್ತಿಲ್ಲ ಅಂದರೆ, ಈ ಬೀದಿಯಲ್ಲಿ ಇಷ್ಟೊಂದು ಜನ ಪಟ್ಟಿಂಗರು, ಇವರು ಸ್ವರ್ಗಕ್ಕೆ ಹೋದ ಮೇಲೆ ಈ ಬೀದಿಯಲ್ಲಿ ಸ್ವರ್ಗ ಆಗಿ ಬಿಡುತ್ತೆ, ಅವ್ರ ಮೇಲಕ್ಕೆ ಹೋಗಲಿ, ನಾನು ಇಲ್ಲೇ ಸಂತೋಷವಾಗಿರ್ತೇನೆ. ಎಕ್ಸಲೆಂಟ್. ಇದು ಸಂಸ್ಕಾರದ ಗುಣ. ಆ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ಕಿವಿ ಮಾತುಗಳಿಷ್ಟೇ. ನೀವು ಎಂತಹ ಮಕ್ಕಳಾಗಬೇಕಂದ್ರೆ, ಕೊನೆ ಮಾತು, ಆ ಹೆತ್ತವರು ನಿಮ್ಮ ಬಗ್ಗೆ ಹೆಮ್ಮೆಯಿಂದ ಹೇಳುವಂಥ ಮಕ್ಕಳಾಗಬೇಕು. ಅಂತಹ ಮಕ್ಕಳ ತಂದೆ ನಾನು ಅಂತ. ನಾವು ಎಂಥ ಹೆತ್ತವರಾಗಬೇಕಂದ್ರೆ, ಆ ಮಕ್ಕಳು ಯಾವುದಾದ್ರೂ TV ಇಂಟರ್ವ್ಯೂಲಿ ಬಂದಾಗ ಅವ್ರು ಹೇಳಬೇಕು, ನಾನು ಇವತ್ತು ಇಷ್ಟು ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಕಾರಣ ನನ್ನ ಗುರುಗಳು, ನನ್ನ ಹೆತ್ತವರು ಅಂತ ಹೇಳುವಂಥ ಹೆತ್ತವರು ನಾವಾಗಬೇಕು. ನಾನು ಹೇಳ್ತೇನೆ ಭಾವನವರೇ, ಜೀವನದಲ್ಲಿ ಓನ್ಲಿ ದೇರ್ ಆರ್ 2 ಕ್ಲಾಸ್ ಆಫ್ ಪೀಪಲ್ ಹೂ ಆರ್ ನೆವರ್ ಫೀಲ್ ಜಲಸ್ ಆಫ್ ಯುವರ್ ಪ್ರಾಸ್ಪೆರಿಟಿ ಆ್ಯಂಡ್ ಪ್ರೋಗ್ರೆಸ್. ನಿಮ್ಮ ಬಗ್ಗೆ ನೀವು ಮೇಲೆ ಬಂದ ಹಾಗೆ ಇಬ್ಬರಿಗೆ ಮಾತ್ರ ಯಾವ ಮತ್ಸರಿಯೂ ಆಗೋದಿಲ್ಲ. ಅವ್ರು ಯಾರೆಂದರೆ, ಒಂದು ಹೆತ್ತವರು, ಒಂದು ಗುರುಗಳು. ಆಫ್ಟರ್ ಆಲ್, ಶಿಕ್ಷಕರು ಹೇಳ್ತಾರೆ, ಆಫ್ಟರ್ ಆಲ್ ಹಿ ವಾಸ್ ಮೈ ಸ್ಟೂಡೆಂಟ್. ಇವ್ರು ಹೇಳ್ತಾರೆ, ಆಫ್ಟರ್ ಆಲ್ ಹಿ ಈಸ್ ಮೈ ಸನ್ ಆರ್ ಡಾಟರ್ ಹೇಳ್ತಾರೆ. ಈ ಕಾರಣಕ್ಕಾಗಿ ಆ ಗೌರವವನ್ನು ಉಳಿಸ್ಕೊಳ್ಬೇಕು. ಅಂತಹ ಮಕ್ಕಳು ಈ ನಮ್ಮ ದೇಶದ ಸಂಪತ್ತಾಗಲಿ, ಅವರಿಂದ ಮನೆ ಬೆಳಗಲಿ, ನಮ್ಮ ದೇಶದ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅಂತ ಹೇಳ್ತಾ, ಕೊನೆಯದಾಗಿ ಮಕ್ಕಳು ಈ ಸುವರ್ಣ ಅವಕಾಶವನ್ನು ಕೊಟ್ಟಂಥ ಸುವರ್ಣ ವಾಹಿನಿಯನ್ನು ಕೂಡ ಮರಿಬಾರ್ದು. ಖಂಡಿತ ಪುತ್ತೂರಾಯರೇ, ಅಂದರೆ ಮಕ್ಕಳ ದಿನಾಚರಣೆಯ ಬಗ್ಗೆ ಅದ್ಭುತವಾದಂತಹ ಒಂದು ಒಳ್ಳೆಯ ಸಂದೇಶವನ್ನು ಹಾಸ್ಯದ ಹೊನಲಿನೊಂದಿಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ಸಾಕಷ್ಟು ಹಾಸ್ಯ ಆಯಿತು, ಅದರ ಜೊತೆಗೆ ಅದ್ಭುತವಾದಂತಹ ಚಿಂತನೆಗಳಿತ್ತು. ಮಕ್ಕಳು ಪ್ರತಿದಿನವೂ ಬೆಳೀತಾ ಇರ್ತಾರೆ, ಪ್ರತಿದಿನವೂ ಹೊಸ ಒಂದು ಪ್ರಪಂಚ ಅವರಿಗೆ ತೆಗೆದುಕೊಳ್ತಾ ಇರ್ತಾರೆ. ಆದರೆ ಯಾವುದನ್ನು ನಾವು ಮಕ್ಕಳಿಗೆ ಕೊಡ್ತೀವಿ, ಅವರು ಅದನ್ನು ಹೇಗೆ ಬಳಸ್ಕೊಳ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು. ಆದ್ದರಿಂದ ಆ ಪ್ರಜೆಗಳನ್ನು ನಾವು ಯಾವ ರೀತಿ ರೂಪಿಸ್ತೀವಿ ಅನ್ನೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.